ನಿಮ್ಮ ಶಾಸಕರೇ ಸಚಿವರು ನಮ್ಮ ಕೆಲಸದ ಬಗ್ಗೆ ಗಮನ ಕೊಡೋದಿಲ್ಲ, ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಶಾಸಕರು ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ, ನಾವು ಜನರಿಗೆ ಮುಖ ತೋರ್ಸೋದಕ್ಕಾಗ್ತಾ ಇಲ್ಲ, ಕೆಲಸಗಳಾಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. 40% ಸರ್ಕಾರ ಅಲ್ಲ ಇದು, 80% ಸರ್ಕಾರ, 60% ಸರ್ಕಾರ ಅಂತ ಗುತ್ತಿಗೆದಾರರೇ ಕಳೆದ ಬಾರಿ ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿಗಿಂತ ಇವರು ಕೆಟ್ಟದಿದೆ, 60% 70% ತಿಂತಿದ್ದಾರೆ ಅಂತ ಆರೋಪ ಬರ್ತಾ ಇದೆ. ಈ 4 ಸರಿಯಾದ ಅಂಶಗಳು ಹೇಳಿದಿರಿ ನೋಡಿ. ಯಾರ ಶಾಸಕರು ಕೆಲವರಿಗೆ ಈಗ ನೋಡಿ 224 ಕ್ಷೇತ್ರಗಳಿಗೂ ಕೂಡ ಇವನ್ ಬಿಜೆಪಿ JDS MLಗಳಿಗೂ ಸೇರ್ಕೊಂಡು ಕೂಡ ಎಲ್ಲರಿಗೂ ಅನುದಾನವನ್ನ ಕೊಟ್ಟಿದ್ದಾರೆ. ಅದು ಅನುದಾನ ಅವ್ರು ಕೇಳ್ದಂಗೆ ಎಕ್ಸಾಗ್ರೇಟ್ ಕೇಳ್ದಂಗೆ 200 ಕೋಟಿ 300 ಕೋಟಿ ಕೊಡಕ್ಕಾಗ್ತಾ ಇರ್ಬೋದು. ಏನು ಸ್ವಾಭಾವಿಕವಾಗಿ ಅಭಿವೃದ್ಧಿಗೆ ಬೇಕು. ಮೊನ್ನೆ ಸಿದ್ದರಾಮಯ್ಯನವರು ಬೆಳಗಾವಿ ಹೇಳಿದ್ರು ಎಲ್ಲರಿಗೂ ಇಮಿಡಿಯೇಟ್ ಆಗಿ 10 ಕೋಟಿ ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಎಲ್ಲಾ ಇಲಾಖೆಗಳಿಂದಲೂ ಹಣ ಹೋಗುತ್ತೆ. ಅದೆಲ್ಲೂ ಕೂಡ ಮುಖ್ಯಮಂತ್ರಿಗಳು ನೇರವಾಗಿ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು ನಾವು ನೀವು ನೆನೆಸ್ಕೋಬೇಕು. ಎರಡನೇದು, ಅಧಿಕವಾಗಿ ಯಾರ್ಯಾರಿಗೆ ಅನುದಾನ ಸಿಗಲ್ಲ ಅಂದರೆ ಅವ್ರು ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಎಲ್ಲ ಇಲಾಖೆಗಳಿಂದ ಹಣ ಬಿಡುಗಡೆ ಆಗ್ತದೆ. ಒಂದು. ಎರಡನೇದು, ಗ್ಯಾರಂಟಿ ಯೋಜನೆಗಳು ಏನು ಅನುದಾನ ಅಂತ ಅಲ್ಲ. ಗ್ಯಾರಂಟಿ ಯೋಜನೆಗಳು ಕೂಡ ಜನಗಳ ಜೀವನ ಗುಣಮಟ್ಟವನ್ನು ಬದಲಾವಣೆ ಮಾಡ್ತವೆ. ಅದು ಒಂದು ಯೋಜನೆಗಳೇ, ಅವನ್ನು ಕೂಡ ಅದನ್ನ ಪರಿಣಾಮಕಾರಿ ನಮ್ಮ ಶಾಸಕರು ಕೂಡ ನಮ್ಮ ಶಾಸಕರು ಹೇಳ್ತಾ ಇದೆ ಪ್ರತಿ ತಿಂಗಳು ಆಗ್ತೀವಿ ಅಂತ ನಾವು ಹೇಳಿದ್ವಾ. ನಮ್ಮ ಶಾಸಕರು ಕೂಡ ಇಲ್ಲ ಅದೇ ಗೊತ್ತು. ಪ್ರತಿ ತಿಂಗಳಲ್ಲಿ 2 ತಿಂಗಳಿಗೆ ಒಂದ್ಸಲ ಬೀಳ್ತದೆ. ಯಾಕಂದ್ರೆ ಕೆಲಸದಲ್ಲಿ ತಾಂತ್ರಿಕ ದೋಷ ಇರುತ್ತೆ, ಹಣ ಸಂಗ್ರಹಣೆ, ಅದು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಬೇಕು, ಎಲ್ಲ ಇರ್ತದೆ. 2 ತಿಂಗಳಿಗೆ ಒಂದ್ಸಲ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗಲ್ಲ ಅಂತಲ್ಲ, ಆದರೆ ಯಾರು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಥವಾ ಅನುದಾನ ಬರ್ತಿಲ್ಲ ಅಂತ ಅವ್ರು ಹೋಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಗಮನಿಸಬೇಕಾಗ್ತದೆ. ನಮ್ಮ ಶಾಸಕರಿಗೂ ಹೇಳ್ಕೊಂಡು ಹೇಳ್ತಾ ಇರೋದು, ಎಲ್ಲಾ ಶಾಸಕರಿಗೂ ಅಷ್ಟೇ. ಆಮೇಲೆ 80% ಯಾರು ಗುತ್ತಿಗೆದಾರ ಹೇಳಿದ್ರಲ್ಲ, 2022-23 ಬಿಜೆಪಿ ಸರ್ಕಾರದ ಅನುದಾನ ಅವಾಗ ಏನಾಗಿತ್ತು ಕಾಮಗಾರಿ ಇನ್ನೂ ಬಿಡುಗಡೆ ಆಗಬೇಕಾಗಿದೆ. 20, 21, 22 ಬಿಡುಗಡೆ ಆಗಿದೆ. 22-23 ಇನ್ನೂ ಬಿಡುಗಡೆ ಆಗ್ತಾ ಇದೆ. PWD ಆಗ್ತಾ ಇದೆ, RDPR ಆಗ್ತಾ ಇದೆ, ಸೋಷಿಯಲ್ ವೆಲ್ಫೇರ್ ಆಗ್ತಾ ಇದೆ. ಇವೆಲ್ಲ ಹಣ ಬಿಡುಗಡೆ ಆಗ್ತದೆ. ಅವರು ಆತರ ಬಿದ್ದು ಇಲ್ಲ ನಮ್ಗೆ ಅವಾಗಲೂ ಕೊಡಿ, ಅವಾಗ ಏನೋ ಕೊಟ್ಟಿದ್ವಿ, ಅವರೆಲ್ಲ ಬಿಜೆಪಿ ಸರ್ಕಾರ ನಮ್ಗೆ ಲಂಚ ತಗೊಂಡು ಗುತ್ತಿಗೆ ಕಾಮಗಾರಿ ಕೊಟ್ಟಿದ್ರು, ಇವಾಗ ಕೊಡಿ ಅಂದ್ರೆ ನಮ್ಗೆ ಹೊಣೆಗಾರಿಕೆ ಅಲ್ಲ. ಆದ್ರೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ಕಾರ. ಓಕೆ, ಇವಾಗ ಸಚಿವರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ನಮಗೆ ಅವಕಾಶ ಕೊಡಿ ಅಂತಿದಾರಲ್ಲ ನಿಮ್ಮ ಪಕ್ಷದವರೇ. ಇಲ್ಲ ನೋಡಿ, ಆಕಾಂಕ್ಷಿಗಳಿದ್ದಾರೆ, ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಕೂಡ ಒಪ್ಪುವಂತ ವಿಷಯ ಅಲ್ಲ. ಯಾಕಂದ್ರೆ ನಿಮ್ಮ ಶಾಸಕರೇ ಆರೋಪ ಮಾಡ್ತಿರೋದು, ಯಾರು ಆರೋಪ ಮಾಡ್ತಿರೋದು, ನಮ್ಮ ಶಾಸಕರನ್ನು ಸೇರಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರೆ, ನಮ್ಮ ಬಗ್ಗೆ ರೆಸ್ಪಾಂಡ್ ಮಾಡಲ್ಲ. ನಿಮ್ಮದೇ ಶಾಸಕರು ಆರೋಪ ಮಾಡ್ತಾ ಇರೋದು, ಯಾರು ಅಲ್ಲ ಇದು. ನಮ್ಮ ಶಾಸಕರಿಗೂ ಸೇರಿ ಯಾವ ಶಾಸಕರು ಯಾವ ಮಂತ್ರಿ ಸಿಗಲ್ಲ ಅಂತಿಲ್ಲ. ಪ್ರತಿಯೊಬ್ಬರ ಮಂತ್ರಿಗಳು ಪ್ರತಿಯೊಬ್ಬರ ಶಾಸಕರ ಫೋನ್ಗಳನ್ನ 1-2 ರಿಂಗ್ಗೆ ಎತ್ತುತ್ತಾರೆ, ಎಲ್ಲ ರೆಸ್ಪಾಂಡ್ ಮಾಡ್ತಾರೆ. ಎಷ್ಟೆಷ್ಟು ಅನುದಾನ ಕೊಡ್ಲಿಕ್ಕೆ ಸಾಧ್ಯ, ಎಷ್ಟೆಷ್ಟು ಹಣ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ, ಎಷ್ಟೆಷ್ಟು ಯೋಜನೆಗಳ ಕೆಲಸ ಕೊಡ್ಲಿಕ್ಕೆ ಸಾಧ್ಯ, ಒಂದು ವ್ಯವಸ್ಥೆ ಆಗಿದೆ. ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ, ಆದಾಗ ಸ್ವಾಭಾವಿಕವಾಗಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.